ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ನಾವೇನು ಇಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ಗೆ ಮತ್ತು ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆಗೆ ಅರ್ಜಿಯನ್ನು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದರು. ಆದರೆ ಪೊಲೀಸವರು ನಮಗೆ ಯಾವುದೇ ಕಾರಣಕ್ಕೂ ಆಚೆಗಡೆ ಮಾಡಬಾರ್ದು, ಪಬ್ಲಿಕ್ ಪ್ಲೇಸಲ್ಲಿ ಮಾಡಬಾರ್ದು, ನಾವು ಪ್ರಿವೆಂಟಿವ್ ಅರೆಸ್ಟನ್ನು ಮಾಡ್ತೀವಿ ಎಂದಾಗ ಒಂದೇ ಮಾತರಂಗೆ ಗೌರವ ಸೂಚಿಸೋ ನಿಟ್ಟಲ್ಲಿ ಇವತ್ತು ನಮ್ಮ ಎಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಸೇರಿ ಒಂದೇ ಮಾತರಮ್ಮನ್ನ ಹಾಡನ್ನು ನಾವೆಲ್ಲ ಸೇರಿ ಒಗ್ಗೂಡಿ ಅದಕ್ಕೆ ಕೊರಳನ್ನು ಕೊಟ್ಟು, ಅದಾದ ನಂತರ ಕಾಂಗ್ರೆಸ್ನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಿನ್ನೆ ಅವ್ರು ನಡ್ಕೊಂಡಂಥ ರೀತಿ, ನಿನ್ನೆ ಏನು ಅವರ AICC ಕಚೇರಿಯಲ್ಲಿ ಅವರೆಲ್ಲ ಸೇರಿ ರಾಷ್ಟ್ರಗೀತೆ ಆಗಿರುವಂಥ ಒಂದೇ ಮಾತರಂ ಪ್ಲೇ ಆಗುವಾಗ ಸ್ವತಂತ್ರ ದಿನಾಚರಣೆಯ ಸಂಭ್ರಮೋತ್ಸವದಲ್ಲಿ 80 ವರ್ಷದ ನಂತರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಒಂದೇ ಮಾತರಮ್ಮನ್ನ ಕೆಂಪುಕೋಟೆಯಲ್ಲಿ ಪೂರ್ತಿ 6 ಚರಣಗಳನ್ನು ನಿನ್ನೆ ಮೊದಲನೇ ಬಾರಿ ಅಲ್ಲಿ ಹಾಡಿದ್ರು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ನಿನ್ನೆ ಅವರ ಕಚೇರಿಯಲ್ಲಿ ರಾಷ್ಟ್ರಗೀತೆಗೆ, ರಾಷ್ಟ್ರೀಯತೆಗೆ, ನಮ್ಮ ದೇಶದ ರಾಷ್ಟ್ರ ಗೌರವಕ್ಕೆ ನಿನ್ನೆ ಅವರು ಅಪಮಾನವನ್ನ ಎಸಗಿದ್ದಾರೆ. ರಾಷ್ಟ್ರಗೀತೆ ಒಂದೇ ಮಾತ್ರ ಮಾಡುವಾಗ 2 ಚರಣಕ್ಕೆ ನಿಲ್ಲಿಸಬೇಕು ಅಂತ ಸೋನಿಯಾ ಗಾಂಧಿ ಅವರು ಸೂಚನೆಯನ್ನ ನೀಡ್ತಾರೆ. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಸೆಕ್ಷನ್ 1971 ಆಕ್ಟ್ ಅಡಿಯಲ್ಲಿ ಸೆಕ್ಷನ್ 3 ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಯಾರೇ ಸಹ ಒಂದೇ ಮಾತರಮಗಾಗ್ಬೋದು, ಜನಗಣಮನಗಾಗ್ಬೋದು, 2 ಗೀತೆಗಳಿಗೆ ಯಾರೂ ಸಹ ಅಗೌರವವನ್ನು ತೋರಿಸೋಂಗಿಲ್ಲ. ಅಗೌರವವನ್ನು ತೋರಿದ ನಿಟ್ಟಲ್ಲಿ ಈ ನೆಲದ ಕಾನೂನು ಏನು ಹೇಳುತ್ತೆ, 3 ವರ್ಷದ ಜೈಲು ಶಿಕ್ಷೆ ಅಥವಾ 25,000 ಅಥವಾ ಅದಕ್ಕೆ ಮೇಲ್ಪಟ್ಟಂತ ದಂಡವನ್ನ ಈ ನ್ಯಾಯಾಂಗ ವ್ಯವಸ್ಥೆ ಅವ್ರಿಗೆ ನೀಡುವಂತಹ ಕ್ರಮ ವಹಿಸುವಂತಹ ಕೆಲಸ ಆಗಬೇಕು. ಇದರ ಪ್ರತೀಕವಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಇಲ್ಲಿ ಸೇರಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ತೆರಳಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ದೂರನ್ನ ದಾಖಲು ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಈ ಕೂಡಲೇ ನಮ್ಮ ಕಂಪ್ಲೇಂಟ್ಗೆ ಆಕ್ಷನ್ ಅನ್ನ ತಗೊಂಡು ಏನು ನಮ್ಮ ಕಾನೂನು ಏನು ಹೇಳುತ್ತೆ, BNS ಸೆಕ್ಷನ್ಗಳು ಏನು ಹೇಳ್ತವೆ ಮತ್ತು ಏನು ಅಗೌರವವನ್ನು ತೋರಿಸಿರುವಂಥ ರೀತಿಗೆ ಖಂಡಿಸಿ ಅವರನ್ನ ಈ ಕೂಡಲೇ ಬಂಧನವನ್ನ ಮಾಡಬೇಕು ಅಂತ ನಾವು ದೂರನ್ನ ಸಲ್ಲಿಸ್ತಾ ಇದ್ದೀವಿ. ಈ ದೂರಿಗೆ ಆರಕ್ಷಕ ಸಿಬ್ಬಂದಿಗಳು, ಗೃಹ ಇಲಾಖೆ ಸ್ಪಂದಿಸಬೇಕು ಮತ್ತು ರಾಷ್ಟ್ರವ್ಯಾಪ್ತಿ ಇರುವಂಥ ಎಲ್ಲ ದೇಶಭಕ್ತ ಭಾರತೀಯರಿಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಬಹಿರಂಗವಾದಂಥ ಕ್ಷಮೆಯನ್ನ ಯಾಚಿಸಬೇಕು. ನಾಡಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಅವರ ಪಕ್ಷದ ನಡೆಗೆ ವಿಷಾದವನ್ನು ವ್ಯಕ್ತಪಡಿಸಿ ಎಲ್ಲ ಕನ್ನಡಿಗರಿಗೆ ಕ್ಷಮೆಯನ್ನ ಯಾಚಿಸಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತೀವಿ.